ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನೊಂದು ಸ್ಪೆಷಲ್ ಆದ ಪಾಯಸ ಮಾಡಿ ತೋರಿಸ್ತಾ ಇದ್ದೇನೆ. ತುಂಬಾ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥದ್ದು. ಅದು ಯಾವುದರಿಂದ ಮಾಡಿರೋದು ಗೊತ್ತಾ? ಇದೇ ನೋಡಿ, ತೆಂಗಿನಕಾಯಿಯ ಮೊಳಕೆ ಬಂದದ್ದು ಇರುತ್ತಲ್ಲ, ಒಳಗೆ ಹೂವು ಅಂತ ಹೇಳ್ತಾರಲ್ವ, ಅದರಿಂದ ಮಾಡಿರುವಂಥದ್ದು. ಹೀಗೆ ಮೊಳಕೆ ಬಂದ ಕಾಯಿ ಏನಾದರೂ ನಿಮ್ಮ ಮನೆಯಲ್ಲಿದ್ದರೆ ತುಂಬ ಜನ ಗೊತ್ತಿರುತ್ತೆ. ಹೆಚ್ಚಿನ ಜನರಿಗೆ ಇದನ್ನು ಒಡೆದು ಅದರೊಳಗೆ ಒಂದು ಇರುತ್ತೆ ನೋಡಿ, ಮೊಳಕೆ ಬಂದದ್ದು, ಅದನ್ನು ಹಾಗೇ ತಿಂತಾರೆ ಎಲ್ಲರೂ ಕೂಡ. ಹಾಗೆ ನಾವಿವತ್ತು ಅದರೊಳಗಿರುವ ಒಂದು ಮೊಳಕೆ ಏನಿರುತ್ತೆ, ಹೂವು, ಅದನ್ನು ಪಾಯಸ ಮಾಡಿ ತಿನ್ನಬೇಕಂತ ಮಾಡಿದ್ದೇವೆ. ಹೇಗೆ ಮಾಡ್ತೇವೆ ಅಂತ ನಿಮಗೂ ಕೂಡ ತೋರಿಸಿಕೊಡ್ತೇನೆ, ಓಕೆನಾ? ಹೀಗೆ ಬಂದ ತೆಂಗಿನಕಾಯಿಯನ್ನು ವೇಸ್ಟ್ ಮಾಡಬಾರ್ದು. ನನಗೆ ಮೊದಲು ಗೊತ್ತಿರಲಿಲ್ಲ, ಆಯಿತಾ. ಆಮೇಲೆ ಗೊತ್ತಾದ ಮೇಲೆ ಅದರದ್ದೊಂದು ಪಾಯಸ ಮಾಡಿ ಬಿಟ್ಟೆ. ಹೀಗೆ ಇರುತ್ತೆ ನೋಡಿ. ಇದರಿಂದ ಕೆಲವರು ಸ್ವೀಟು ಅಥವಾ ದೋಸೆಗೆ ಹಾಕ್ತಾರೆ, ರುಬ್ಬಿ ಹಾಕ್ತಾರೆ. ಬಗೆ ಬಗೆಯ ರೆಸಿಪಿ ಮಾಡ್ಬೋದು. ಹಾಗೆ ಅಮ್ಮ ತೆಗಿತಾ ಇದ್ದಾರೆ ನೋಡಿ. ಈಗ ಅದರೊಳಗೆ ನೋಡಿ ಹೀಗೆ ಬಂದಿರುತ್ತೆ. ಈ ರೀತಿ ಸಿಕ್ಕಿದೆ. ಚೆನ್ನಾಗಿರುತ್ತೆ ಟೇಸ್ಟ್, ಆಯಿತಾ. ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ ಗೊತ್ತಾ. ನೋಡೋದಕ್ಕೆ ಹೀಗೆ ಕಾಣಿಸುತ್ತಲ್ವ, ಹೊರಗಿನ ಲೇಯರ್ ಒಳಗಿನ ಲೇಯರ್ ತುಂಬ ಸಾಫ್ಟ್ ಇರುತ್ತೆ ನೋಡಿ. ಈ ರೀತಿಯಲ್ಲಿರುತ್ತೆ ಕಟ್ ಮಾಡಿ ನೋಡಿದಾಗ. ತಿನ್ನೋದಕ್ಕಂತೂ ಸೂಪರ್ ಟೇಸ್ಟಿ. ಹಾಗೆ ಕಾಯಿ ಈ ರೀತಿಯಾಗಿರುತ್ತೆ. ಅಷ್ಟೇನೂ ಚೆನ್ನಾಗಿರಲ್ಲ ಕಾಯಿ ಈಗ ಯೂಸ್ ಮಾಡೋದಕ್ಕೆ. ನಾನು ಇದಿಷ್ಟು ಹೋಳು ಮಾಡಿಟ್ಕೊಂಡೆ ಪಾಯಸಕ್ಕೆ ಅಂತ. ಹಾಗೆ ನೆಕ್ಸ್ಟ್ ಪ್ರೊಸೀಜರ್ ತುಂಬಾ ಈಸಿ ಇದೆ, ನೋಡ್ಕೊಂಡು ಬನ್ನಿ. ಈಗ ಆ ಹೋಳುಗಳೇನಿದೆ ಅದನ್ನು ರುಬ್ಕೊಂಡು ಬಿಟ್ಟಿದ್ದೇನೆ. ಸ್ವಲ್ಪ ಮಾತ್ರ ನೀರು ಹಾಕಿ ರುಬ್ಕೊಬಿಡಬೇಕು. ತುಂಬ ನೀರು ಹಾಕಕ್ಕೆ ಹೋಗಬಾರ್ದು. ಮೊದಲು ಬಾಣಲೆಯಲ್ಲಿ ಹಾಲನ್ನು ಕಾಯಿಸ್ಕೊತಾ ಇದ್ದೇನೆ. ಒಂದು ಅರ್ಧ ಲೀಟರ್ ಹಾಲು ತೊಗೊಂಡಿದ್ದೇನೆ. ಸ್ವಲ್ಪ ಗುಲಾಬಿ ಎಸಳು ತೊಗೊಂಡಿದ್ದೇನೆ. ಇದನ್ನು ಮತ್ತೆ ಹಾಕುವ. ಈಗ ಸದ್ಯಕ್ಕೆ ಹಾಲನ್ನು ಕಾಯಿಸ್ಕೊತಾ ಇದ್ದೇನೆ. ಹಾಲು ಚೆನ್ನಾಗಿ ಕುದಿ ಬರೋವರೆಗೆ ಹೀಗೆ ಮಗಚಿ ಹಾಕ್ತಾ ಇರಬೇಕು. ತಳೆ ಹಿಡಿಬಾರ್ದಲ್ವ, ಲೋ ಫ್ಲೇಮಲ್ಲಿ. ಈಗ ಕುದಿ ಬಂದಿದೆ ಅಲ್ವ ಚೆನ್ನಾಗಿ. ಹೀಗೆ ಕುದಿ ಬಂದ ಮೇಲೆ ಈಗ ರುಬ್ಬಿ ಇಟ್ಕೊಂಡ ತೆಂಗಿನಕಾಯಿಯ ಬೊಂಡು ಅಥವಾ ಮೊಳಕೆ ಅಥವಾ ಹೂವು ಏನು ಹೇಳ್ತೇವೆ, ಅದನ್ನು ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ. ರುಬ್ಕೊಂಡಿದ್ದೇನಲ್ವ, ಇದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ತಿರ್ಗಾ ಸ್ವಲ್ಪ ಕುದಿಸಬೇಕಾಗತ್ತೆ. ಹೀಗೆ ಮಗುಚಿ ಹಾಕ್ತಾ ಇರಬೇಕು ನೋಡಿ. ಸ್ವಲ್ಪ ಅದು ಚೆನ್ನಾಗಿ ಮಿಕ್ಸಪ್ ಆಗಬೇಕಲ್ಲ. ಒಂದು 2-3 ನಿಮಿಷ ಅಷ್ಟೇ ಕುದಿ ಬಂದೋಗುತ್ತೆ. ಅದರ ನಂತರ ಸಕ್ಕರೆ ಹಾಕುವಂಥದ್ದು. ಇದಕ್ಕೆ ಏಲಕ್ಕಿ ಪೌಡರ್ ಹಾಕಲ್ಲ. ಸಾಮಾನ್ಯವಾಗಿ ಎಲ್ಲ ಪಾಯಸಕ್ಕೆ ಏಲಕ್ಕಿ ಪೌಡರ್ ಹಾಕಿಯೇ ಹಾಕ್ತೇವೆ, ಆದರೆ ಇದಕ್ಕೆ ಹಾಕಲ್ಲ. ಯಾಕಂದರೆ ಆ ತೆಂಗಿನಕಾಯಿ ಮೊಳಕೆದೇನು ಪರಿಮಳ ಇರುತ್ತಲ್ಲ, ಆ ಪರಿಮಳ ಹೋಗಿಬಿಡುತ್ತೆ. ಏಲಕ್ಕಿಗೆ ಅದರದ್ದೇ ಆದ ಫ್ಲೇವರ್ ಇರುತ್ತಲ್ವ ಏಲಕ್ಕಿಗೆ. ಹಾಗಾಗಿ ಬೇರೆ ಪಾಯಸಕ್ಕೆಲ್ಲ ಓಕೆ, ಆದರೆ ಈ ಪಾಯಸಕ್ಕೆ ಹಾಕಲ್ಲ ಅಷ್ಟೇ. ಅಂದರೆ ತೆಂಗಿನಕಾಯಿಗೆ ಅದರದ್ದೇ ಆದ ಪರಿಮಳ ಅಲ್ವಾ, ಹಾಗಾಗಿ ಅದು ಬೇರೆ ಪಾಯಸಕ್ಕೆಲ್ಲ ಓಕೆ. ಇದಕ್ಕೆ ಆಪ್ಷನಲ್ಲು ನಿಮಗೆ ಬೇಕೇ ಬೇಕನ್ಸಿದ್ರೆ ಒಂದು ಚಿಟಿಕೆ ಹಾಕ್ಬೋದು ಪೌಡರನ್ನು, ಏಲಕ್ಕಿ ಪೌಡರನ್ನು. ಆದರೆ ನಾನು ಹಾಕಲ್ಲ, ಯಾಕಂದರೆ ಇದರ ಪರಿಮಳ ಇದಕ್ಕಿರಬೇಕಲ್ವ, ಅದಕ್ಕೋಸ್ಕರ. ತುಂಬ ಸಿಂಪಲ್. ಹಾಲನ್ನು ಕುದಿಸಿದ್ರಾಯಿತು, ಇದನ್ನು ರುಬ್ಕೊಂಡು ಮಿಶ್ರಣ ಹಾಕಿದ್ರಾಯಿತು, ಕುದಿ ಬರುವಾಗ ಸಕ್ಕರೆ ಎಷ್ಟು ಬೇಕಂತ ಹಾಕಿದ್ರಾಯಿತು, ಆಯಿತು. ಸ್ಟವ್ ಆಫ್ ಮಾಡಿಬಿಟ್ರಾಯಿತು. ಕುದಿಸಿ ಆದಮೇಲೆ ಸ್ವಲ್ಪ ಕನ್ಸಿಸ್ಟೆನ್ಸಿ ದಪ್ಪ ಬರಬೇಕಷ್ಟೇ, ಚೆನ್ನಾಗಾಗುತ್ತೆ. ಅಂದರೆ ಪಾಯಸ ಥರ ಆಗಬೇಕಲ್ವ, ಹಾಗೆ ಫಟಾಫಟ್. ಈಗ ನೋಡಿ, ರುಬ್ಬಿದ ಮಿಶ್ರಣ ಮತ್ತು ಹಾಲು ಎರಡೂ ಕೂಡ ಚೆನ್ನಾಗಿ ಮಿಕ್ಸಪ್ ಆಗಿ ಸರಿಯಾಗಿ ಕುದಿ ಬಂದಿದೆ. ಈಗ 1 ಕಪ್ ಸಕ್ಕರೆ ಹಾಕ್ತಾ ಇದ್ದೇನೆ. ಯಾಕಂದರೆ ಆಲ್ರೆಡಿ ಆ ಬೊಂಡು ಏನಿದೆ ಅದು ಸಿಹಿನೇ ಇರುತ್ತೆ. ಆದರೂ ಕೂಡ ಪಾಯಸ ಅಂದಮೇಲೆ ಸ್ವಲ್ಪ ಸಿಹಿ ಜಾಸ್ತಿ ಇರಬೇಕಲ್ವ, ಅದಕ್ಕೋಸ್ಕರ ಸಕ್ಕರೆ ಹಾಕ್ತಾ ಇದ್ದೇನೆ. ಅದು ಏನಿದೆ ತುಂಬ ಸಿಹಿ ಇರುತ್ತೆ, ಆ್ಯಕ್ಚುಲಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೀವೆಲ್ಲ ತಿಂದೇ ಇರ್ತೀರ, ಹಾಗಾಗಿ ಸಕ್ಕರೆ ಸ್ವಲ್ಪ ಕಮ್ಮಿ ಹಾಕಿದ್ದೇನೆ. ನಿಮಗೆ ಸ್ವಲ್ಪ ಜಾಸ್ತಿ ಬೇಕನ್ಸಿದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಮುಗೀತು ಅಲ್ಲಿಗೆ. ಮತ್ತು ಈಗ ನಾನೇನು ಮಾಡ್ತೇನೆ ಅಂದರೆ, ಗುಲಾಬಿ ದಳಗಳೇನಿದೆ, ಎಸಳುಗಳು, ಅವುಗಳನ್ನು ಹೀಗೆ ಗಾರ್ನಿಷ್ ಮಾಡ್ತೇನೆ. ಹಾಕಿ ಆದ ಮೇಲೆ ಬೌಲಿಗೆ ಚೆನ್ನಾಗಿ ಅನಿಸುತ್ತೆ. ಮತ್ತು ಗುಲಾಬಿ ದಳಗಳು ಕೂಡ ಒಳ್ಳೆಯದಲ್ವ. ಈಗ ಗುಲಾಬಿ ಎಸಳುಗಳನ್ನು ಹಾಕ್ತಾ ಇದ್ದೇನೆ. ನಮ್ಮ ಮನೆಯಲ್ಲಿ ಗುಲಾಬಿ ಹೂ ಆಗುತ್ತಲ್ವ, ಅದರ ಫ್ರೆಶ್ ಎಸಳುಗಳನ್ನು ತೆಗೆದಿಟ್ಕೊಂಡಿದ್ದೆ, ಅದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಆಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಬೋದು.
ಗೋಡಂಬಿ ದ್ರಾಕ್ಷಿ ಏನೆಲ್ಲ ಇರುತ್ತೆ ಅದನ್ನೆಲ್ಲ ಹಾಕಿ ಬಿಡ್ಬೋದು. ಸಣ್ಣಕ್ಕೆ ಕಟ್ ಮಾಡಿ ಅಥವಾ ಜಜ್ಜಿ ಪೌಡರ್ ಮಾಡ್ಕೊಂಡು ಏನೂ ಸಹ ಆಗುತ್ತೆ. ಮತ್ತು ಈಗ ನೀವು ಕೇಳ್ಬೋದು, ಗುಲಾಬಿ ಎಸಳುಗಳಿಗೆ ಅದರದ್ದೇ ಪರಿಮಳ ಇರುತ್ತೆ, ಅದು ಫ್ಲೇವರ್ ಬಿಟ್ಕೊಡಲ್ವ ಅಂತ. ಆ್ಯಕ್ಚುಲಿ ಏಲಕ್ಕಿಗಿರುವಷ್ಟು ಸ್ಟ್ರಾಂಗ್ ಫ್ಲೇವರ್ ಇದರಲ್ಲಿ ಇರಲ್ಲ, ಹಾಗಾಗಿ ಹಾಕಿದೆ. ಮತ್ತು ಒಂಥರ ಪ್ಲೇನ್ ಅನ್ಸತ್ತಲ್ಲ ಪಾಯಸ. ಪಾಯಸ ಅಂದರೆ ಸ್ವಲ್ಪ ಅದೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಕಾಣಬೇಕಲ್ವ, ಹಾಗೆ ಅದಕ್ಕೋಸ್ಕರ. ಈಗ ಬೇಕಾದರೆ ಡ್ರೈ ಫ್ರೂಟ್ಸನ್ನೆಲ್ಲ ಚೆನ್ನಾಗಿ ಕುಟ್ಟಿ ಅದನ್ನು ಕೂಡ ಹಾಕ್ಬೋದು, ಚೆನ್ನಾಗಾಗತ್ತೆ ಅದರೊಟ್ಟಿಗೆ. ಹಾಗೆ ಆ್ಯಕ್ಚುಲಿ ಗುಲಾಬಿ ಎಸಳುಗಳು ಹೊಟ್ಟೆಗೆ ಹೋದರೆ ಒಳ್ಳೆಯದಲ್ವಾ, ಜೀವಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ಅದರ ಒಂದು ನೆವದಲ್ಲಿ, ಪಾಯಸದ ನೆವದಲ್ಲಾದರೂ ಕೂಡ ಹೊಟ್ಟೆಗೆ ಹೋಗುತ್ತಲ್ವ. ಇಲ್ಲದ್ರೆ ನಾವು ಅದನ್ನು ಪುನಃ ಬೇರೆ ಏನೆಲ್ಲ ಮಾಡ್ಕೊಂಡು ತಿನ್ನೋದಕ್ಕಿಂತ ಇದರೊಟ್ಟಿಗೆ ಹಾಕಿಬಿಟ್ರೆ ಆಯ್ತಂತ ಪ್ಲ್ಯಾನ್ ಮಾಡಿದ್ದು ನಾನು. ಹಾಗೆ ಫೈನಲಿ ರೆಡಿಯಾಗೇ ಬಿಡ್ತು. ನೋಡಿದ್ರೆ ಆ ಗುಲಾಬಿ ಎಸಳು, ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಕೊಂಡು ತೆಂಗಿನಕಾಯಿಯ ಬೊಂಡಿನ ಪಾಯಸ ಸಖತ್ತಾಗಿ ಸೂಪರಾಗಿ ಎಷ್ಟು ಟೇಸ್ಟಿ ಆಗುತ್ತೆ ಗೊತ್ತಾ. ಒಮ್ಮೆ ಮಾಡಿಕೊಂಡು ತಿನ್ನಿ. ಈ ನನ್ನ ರೆಸಿಪಿ ನೋಡಿದ ಕೂಡಲೇ ಮೊಳಕೆ ಬಂದ ತೆಂಗಿನಕಾಯಿ ಏನಾದರೂ ಮನೆಯಲ್ಲಿದ್ದರೆ ಅಥವಾ ಮಾರ್ಕೆಟಲ್ಲಿ ತಂದದ್ದೇನಾದ್ರು ಮೊಳಕೆ ಬಂದಿದ್ದರೆ ಖಂಡಿತ ಪಾಯಸ ಮಾಡ್ಕೊಂಡು ತಿನ್ಬಿಡಿ. ಮತ್ತು ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ ಹೇಗಿತ್ತು ಅಂತ. ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ತಿರ್ಗಾ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.